28 ಲೋಕಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಬಹಳ ಗಮನ ಸೆಳೆದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕೋಲಾರ ಕುರುಕ್ಷೇತ್ರದಲ್ಲಿ ದೊಡ್ಡ ಕೋಲಾಹಲವೇ ನಡೀತಾ ಇದೆ. ಕೈನಲ್ಲಿ ಎಡಗೈ ಬಲಗೈ ಬಡಿದಾಟ ಬಹಳ ಜೋರಾಗಿ ನಡೀತಾ ಇದ್ದು ಎಲ್ಲರನ್ನು ತುಳಿದು ಬೆಳೆದ್ರ ಮುನಿಯಪ್ಪ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಹಾಗಾದ್ರೆ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ? ಎಲೆಕ್ಷನ್ ಅಖಾಡದಲ್ಲಿ ಜಾತಿ ಜಂಜಾಟ ಹೇಗಿದೆ? ಸಿಎಂ ಡಿಸಿಎಂ ಸಂಧಾನ ಸಕ್ಸಸ್ ಆಗತ್ತಾ? ಇದೇ ಇಂದಿನ ಅಖಾಡ ಚರ್ಚೆ. ಕೋಲಾರದ ಮುನಿಸಿಗೆ ಮದ್ದೆ ಇಲ್ವಾ? ಕೋಲಾರ ಈಗ ದಳ್ಳೂರಿಯಾಗಿ ಮಾರ್ಪಾಡಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಅಭ್ಯರ್ಥಿಗಳ ಆಯ್ಕೆಯ ಜಟಾಪಟಿ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಜೆಡಿಎಸ್ ವಕ್ತಾರಿಯಾದಂತಹ ಶ್ವೇತಾ ಯಾದವ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಂತಹ ಅನಿಲ್ ಚಳಗೇರಿ ಅವರು ಇದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಘು ದೊಡ್ಡೇರಿ ಅವರು ಇದ್ದಾರೆ. ಹಾಗೇನೆ ನಮ್ಮ ಜೊತೆ ಹಿರಿಯ ಸಹಾಯಕ ಸಂಪಾದಕರಾಗಿರುವಂತಹ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಸಹಾಯಕ ಸಂಪಾದಕರು ವಿ ಶಿವಶಂಕರ್ ಅವರಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕೋಲಾರದಲ್ಲಿ ಏನಾಗ್ತಾ ಇದೆ? ದಳ್ಳೂರಿಯಾಗಿ ಮಾರ್ಪಾಡ ಆಗ್ತಾ ಇದೆ. ಇವತ್ತು ನಡೆದಂತಹ ಬೆಳವಣಿಗೆಗಳು ಏನೇನು? ರಾಜೀನಾಮೆ ಪರ್ವ ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ತಟಸ್ಥವಾಗಿ ಇದೆ? ಏನು ಆಗಬಹುದು ಮೀಟಿಂಗ್ ನಲ್ಲಿ? ಸಿಎಂ ಡಿಸಿಎಂ ಸಂಧಾನ ಸಕ್ಸಸ್ ಆಗುತ್ತಾ? ಇವೆಲ್ಲದರ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ. ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಸಪರೇಟ್ ಸಭೆಗಳು ಮಾಡೋದು, ಸಪರೇಟ್ ಗುಂಪುಗಳು ಮಾಡೋದು. ಲೋಕಸಭೆ ಟಿಕೆಟ್ ಅನ್ನುತ್ತಲೇ ಶುರುವಾದ ಕೋಲಾರ ಕಲಹ ಇದೀಗ ದಳ್ಳೂರಿಯಾಗಿ ನಿಂತಿದೆ. ಚಿನ್ನದ ನಾಡಿನಿಂದ ಶಕ್ತಿ ಸೌಧಕ್ಕೆ ಬಂದು ನಿಂತಿದೆ ಕೋಲಾರ ಕೋಲಾಹಲ. ಕೊತ ಅಂತಿರೋ ಕೋಲಾರ ರಾಜಕಾರಣ ಇದೀಗ ವಿಧಾನಸೌಧದ ಪಡಸಾಲೆಯನ್ನೂ ರಣಾಂಗಣ ಮಾಡಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡಬಾರದು ಅನ್ನೋದು ಮುನಿಯಪ್ಪ ವಿರೋಧಿ ಬಣದ ವಾದ. ಮಾಜಿ ಸ್ಪೀಕರ್, ಮಾಜಿ ಸಚಿವ ರಮೇಶ್ ಕುಮಾರ್ ಟೀಮ್ ಮೊದಲಿನಿಂದಲೂ ಇದಕ್ಕೆ ವಿರೋಧ ಮಾಡ್ತಾನೆ ಇದೆ. ಆದರೂ ಹೈಕಮಾಂಡ್ ಚಿಕ್ಕಪೆದ್ದಣ್ಣಗೆ ಮಣೆ ಹಾಕ್ತಿರೋದ್ರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಮೊನ್ನೆ ನಡೆದ ಸಂಧಾನ ಸಭೆಗೂ ಬಗ್ಗದೆ ಇದೀಗ ಸಚಿವ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಮಟ್ಟಕ್ಕೆ ಬಂದು ನಿಂತಿದೆ. ಕಡೆಗೂ ತಮ್ಮ ಮಾತಿಗೆ ಮನ್ನಣೆ ಸಿಗದ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಮುನಿಯಪ್ಪ ವಿರೋಧಿ ಗುಂಪು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ರಾಜೀನಾಮೆಗೆ ಮುಂದಾದ್ರು. ಈ ವೇಳೆ ವಿಧಾನ ಪರಿಷತ್ ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆಯಿತು. ಸಭಾಪತಿ ಕಚೇರಿಯಲ್ಲಿ ಕೈ ಎಂಎಲ್ಸಿಗಳ ಹೈಡ್ರಾಮಾದ ಮಧ್ಯೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರ್ತಿ ಸುರೇಶ್ ಬಂದ್ರು. ಎಲ್ಲರನ್ನೂ ಸಮಾಧಾನ ಮಾಡಿದ್ರು. ಸಿಎಂ ಡಿಸಿಎಂ ಬಂದು ಮಾತಾಡ್ತಾರೆ ಅಂದ್ರು. ಆಗ ರಾಜೀನಾಮೆ ಹಿಡಿದು ನಿಂತಿದ್ದವರು ಸೈಲೆಂಟ್ ಆದ್ರು. ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ 3 ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಬ್ರು. ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ನನಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಇನ್ನೂ ಟೈಮ್ ಬೇಕಂತ ಹೇಳ್ಯಾರ. ನಾವು ಒತ್ತಾಯ ಮಾಡಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೋ ರಾಜೀನಾಮೆ ತಗೊಳ್ತೀನಿ. ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟ ನನ್ನ ಕೆಲಸ, ಉಳಿದ ಅವ್ರ ಕೆಲಸ. ಅವರು ಕೊಡೋದಿಲ್ಲ, ಒತ್ತಾಯದಿಂದ ಕಸ್ಕೊಳಕ್ ಬರಂಗಿಲ್ಲ ನನಗೆ. ಇನ್ನು ಸ್ಪೀಕರ್ ಖಾದರ್ ಕಚೇರಿ ಎದುರು ಹೈಡ್ರಾಮಾ. ಖಾದರ್ಗೆ ರಾಜೀನಾಮೆ ನೀಡಲು ಬಂದರೂ ಓರ್ವ ಸಚಿವ ಹಾಗೂ 3 ಶಾಸಕರು. ಸ್ಪೀಕರ್ ಇಲ್ಲದ ಕಾರಣಕ್ಕೆ ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆ ನೀಡಿದ್ದಾರೆ. ತಾಂತ್ರಿಕವಾಗಿ ಅದು ನಿಲ್ಲದ ಕಾರಣಕ್ಕೆ ಖುದ್ದು ಸ್ಪೀಕರ್ಗೂ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ. ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಅವರ ಮಟ್ಟದಲ್ಲಿ ಯಾವುದೂ ಚರ್ಚೆ ಆಗಿಲ್ಲ. ನಮ್ಮ ಒಂದು ಗೊಂದಲ, ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಇದರಲ್ಲಿ ತರುವಂತದ್ದಿಲ್ಲ. ನೋಡಿ, ನಮಗೆ ಆಗಿರ್ತಕ್ಕಂಥ ನೋವನ್ನ ನಾವು ವ್ಯಕ್ತಪಡಿಸಿದೀವಿ. ಪಕ್ಷದ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಪಕ್ಷದ ಒಂದು ಇದನ್ನ ಹಾಳು ಮಾಡತಕ್ಕಂಥ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಪಕ್ಷಕ್ಕೆ ಭವಿಷ್ಯತ್ತಿನಲ್ಲಿ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನಮಗೆ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ.
ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಇಲ್ಲ, ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು SC ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಓವರ್ ಇಲ್ವಾ? ಬೇರೆ ಯಾರು ನಾಯಕರ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಹೌದು, ನಮ್ಮ ಹೋದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಕೋಲಾರ ಜಿಲ್ಲೆಗೆ ಮಾತ್ರ ಇಷ್ಟು ದಿವಸ ಸೀಮಿತವಾಗಿದ್ದ ಗುಂಪುಗಾರಿಕೆ ಕಲಹ ಇದೀಗ ಬೀದಿಗೆ ಬಿದ್ದಿದೆ. ವಿಧಾನಸೌಧದವರೆಗೂ ಬಂದು ನಿಂತಿದೆ. ಜಿಲ್ಲೆಯಲ್ಲಿ ಎಲ್ಲರನ್ನೂ ಸೋಲಿಸುವ ಹುನ್ನಾರ ಮಾಡುತ್ತಿದ್ದಾರಂತೆ ಮುನಿಯಪ್ಪ. ಪ್ರತ್ಯೇಕ ಸಭೆ, ಗುಂಪುಗಾರಿಕೆ ವಿರುದ್ಧವೇ ನಮ್ಮ ಹೋರಾಟ ಅಂತಾರೆ ಸಿಟ್ಟಾದ ಶಾಸಕರು. ಅವ್ರು ತುಂಬಾ ದೊಡ್ಡವರಿದ್ದಾರೆ, ತುಂಬಾ ಸೀನಿಯರ್ ಇದ್ದಾರೆ. ನಾನು ಅವರು ಅಷ್ಟು ಮಾತಾಡಕ್ ಆಗೋದಿಲ್ಲ. ನಾವೆಲ್ಲ ತುಂಬಾ ಬೇಜಾರಲ್ಲಿದ್ದೀವಿ. KH ಮುನಿಯಪ್ಪನವರಪ್ಪ ಅಂದ್ರೆ ಪ್ರತಿ ತಾಲೂಕಲ್ಲಿ 2 ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ್ಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು 20 ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ. 2ನೇ ಸಾರಿ ಗೆದ್ದಿದ್ದೆ. 1ನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ. 2ನೇ ಸಾರಿ ತುಂಬಾ ಕಷ್ಟದಲ್ಲಿ ಗೆದ್ದೆ. ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ KH ಮುನಿಯಪ್ಪನವ್ರ ಪಾತ್ರ ಇದೆ. ಸಪರೇಟ್ ಸಭೆಗಳು ಮಾಡೋದು, ಸಪರೇಟ್ ಗುಂಪುಗಳು ಮಾಡೋದು, ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಬೇಡ ಅಂತೇಳಿ ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ. ಇವತ್ತು ಬೇಜಾರಾಗಿದೆ. ಎಲ್ಲರೂ ಸೋಲ್ಸಕ್ಕೆ ಪ್ರಯತ್ನ ಮಾಡಿರೋದೆ, ಅವರು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರ ವಿರುದ್ಧವಾಗಿ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕದೆ ನಾವೆಲ್ಲ ಗೆದ್ದಿರೋರು. ನಾವು ಆಮೇಲೆ ಮಾತಾಡ್ತೀವಿ. ನಾನೇ ಸಾಕಷ್ಟು ಜನ MLAಗಳು ಮಾಡಿದ್ದೀನಿ, MLCಗಳು ಮಾಡಿದ್ದೀನಿ. ನಾನು ಅವ್ರ ಬಗ್ಗೆ ಯಾರು ವೈಯಕ್ತಿಕವಾಗಿ ಮಾತಾಡೋದಿಲ್ಲ. ಬಹುತೇಕ ನೀವೇ ಅವ್ರ ಹತ್ರ ಹೋದ್ರೆ ಏನೇನು ತೊಂದರೆಗಳಾಗಿದೆ ಅಂತ ತಿಳ್ಕೊಂಡ್ರೆ ಅವಾಗ ನಾನು ಉತ್ತರ ಹೇಳ್ಬೋದು. ನನ್ನ ಪ್ರಕಾರ ನಾನು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಈ ಮಧ್ಯೆ ಸಿಟ್ಟಾಗಿ ರಾಜೀನಾಮೆ ಕೊಡಲು ಬಂದ ಶಾಸಕರ ಮನವೊಲಿಕೆ ಕೆಲಸವೂ ಆಯಿತು. CM DCM ಬಂದ ಮೇಲೆ ಎಲ್ಲವನ್ನ ಚರ್ಚೆ ಮಾಡೋಣ ಎಂಬ ಮಾತಿಗೆ ಎಲ್ಲರೂ ಕೂಲಾದ್ರು. ನಾನು ಮತ್ತೆ ನಮ್ಮ ಬೈರತಿ ಸುರೇಶ್ ಅಣ್ಣವರು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ರೆಸಿಗ್ನೇಷನ್ ಕೊಡಬೇಡಿ ಅಂತ. ಈಗಾಗಲೇ ನಾವು ಹೊರಟ್ಟಿ ಸರ್ನು ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿದ್ದೀನಿ, ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಬೇಡಿ ಅಂತ. ಮತ್ತೆ ಈಗ CM ಅವರು DCM ಅವರು ಮಾತಾಡಿದ್ದಾರೆ. ನಾವು ಕನ್ವಿನ್ಸ್ ಮಾಡ್ತೀವಿ, ನಮ್ಮ MLAಗಳು MLCಗಳು ರೆಸಿಗ್ನೇಷನ್ ಕೊಡಬಾರ್ದು ದಯವಿಟ್ಟು ಅಂತ ನಾನು ಬೈರತಿ ಸುರೇಶ್ ಅಣ್ಣ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಈಗ ಅವರಿಗೆ ಒಂದು 15-16 ವರ್ಷದ ನೋವು ಇದಿರುತ್ತೆ. ಬಟ್ ವಿ ಆರ್ ರಿಕ್ವೆಸ್ಟಿಂಗ್, ನಮ್ಮ ಹೈಕಮಾಂಡ್ ಇಂದ ಖಂಡಿತವಾಗೂ ಅವ್ರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಶಸ್ವಿ ಆಗ್ತೀವಿ. ವಿ ಆರ್ ರಿಕ್ವೆಸ್ಟಿಂಗ್ ನಾಟ್ ಟು ಸಬ್ಮಿಟ್. ಈ ಎಲ್ಲ ಹೈಡ್ರಾಮಾಗಳ ಮಧ್ಯೆಯೇ ಸಚಿವ ಮುನಿಯಪ್ಪ ಗರಂ ಆದ್ರು. ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬೆದರಿಕೆ ಹಾಕಿದ್ರು. ಸಚಿವ ಸ್ಥಾನ, ಶಾಸಕ ಸ್ಥಾನವೂ ಬೇಡ ಎಂದು ಆಪ್ತರೊಂದಿಗೆ ಕಿಡಿಕಾರಿದ್ರು. ಕಡೆಗೆ ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ, ಅಲ್ಲಿನ ತೀರ್ಮಾನವೇ ಅಂತಿಮ ಅಂದ್ರು. ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಡಿಮ್ಯಾಂಡ್ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಇದು ಒಂದು ದೊಡ್ಡ ಸಮಾಜ ಇದೆ, ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ವಿಧಾನಸೌಧದಲ್ಲಿ ಈ ರಾಜೀನಾಮೆ ಹೈಡ್ರಾಮಾ CM ಸಿದ್ದರಾಮಯ್ಯಗೂ ಟೆನ್ಷನ್ ತಂದಿತ್ತು. ಮೈಸೂರಿನಲ್ಲಿ ನಡೆದ ಗ್ಯಾರಂಟಿ ಸಮಾವೇಶ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಎಲ್ಲ ಬೆಳವಣಿಗೆಗಳ ಮಾಹಿತಿ ಪಡೆದ್ರು. ಕಾರವಾರದಲ್ಲಿದ್ದ DCM ಮಾತ್ರ ಫುಲ್ ಗರಂ ಆದ್ರು. ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಯಾರು ಗಾಬರಿ ಕೊಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ದರೆ ನಾವೆಲ್ಲ, ಪಕ್ಷ ಇಲ್ಲ ಅಂದರೆ ನಾವು ಯಾರೂ ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ಬರೂ. ಅವ್ರು ಮೈಸೂರಿಗೆ ಹೋಗಿ ಬೆಂಗಳೂರು ಹೋಗ್ತೀವಿ, ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ. ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಇರಿಸು ಮುರಿಸು ತಂದಿರೋದಂತೂ ನಿಜ. ಹಾಗಾಗಿ ರಾತ್ರಿ 10 ಗಂಟೆಗೆ CM ಮನೆಯಲ್ಲಿ ಸಂಧಾನ ಸಭೆ ಕರೆಯಲಾಗಿದೆ. ಎರಡೂ ಬಣಗಳ ನಾಯಕರೊಂದಿಗೆ ಮೊದಲು ಪ್ರತ್ಯೇಕ ಸಭೆ, ನಂತರ ಜಂಟಿ ಸಭೆ ಮಾಡಿ ಸಂಧಾನ ಮಾಡುವುದಕ್ಕೆ CM DCM ನಿರ್ಧರಿಸಿದ್ದಾರೆ. ಹೀಗಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಸದ್ಯಕ್ಕಂತೂ ಮುಂದೂಡಿಕೆ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲಾರದ
ಶಿವಮೊಗ್ಗದಲ್ಲಿ ಎಡಗೈ ವರ್ಸಸ್ ಬಲಗೈ. ಈಗ ಯಾಕೆ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಕೊಡಬೇಕು? ಇಷ್ಟು ದಿನಗಳ ಕಾಲ ಅವರು ಏನ್ ಮಾಡಿದ್ರು, ನಮ್ಮ ಒಂದು ಗೆಲುವಿನ ವಿಚಾರದಲ್ಲೂ ಕೂಡ ಏನೆಲ್ಲ ಆಯ್ತು, ನಮ್ಮನ್ನ ಸೋಲಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಆಯ್ತು ಅನ್ನೋದು ಇವರ ಆಕ್ರೋಶಕ್ಕೆ ಕಾರಣ. ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ರಘು ದೊಡ್ಡೇರಿ ಅವರೇ, ನೋಡ್ತಾ ಇದೀವಿ ಇವತ್ತು ಸರಿ ಆಗಬಹುದು, ನಾಳೆ ಸರಿ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ವಿ. ಆದ್ರೆ ಈಗ ವಿಧಾನಸಭೆಯ ಪಡಸಾಲೆವರೆಗೂ ಬರ್ತಾ ಇದೆ. ನೋಡಿ ನವಿತಾ ಅವರೇ, ಮೊದಲನೇದಾಗಿ ಒಂದು ನರೇಶನನ್ನು ದಯವಿಟ್ಟು ತಾವು ಒಳಗೊಂಡಂತೆ ಎಲ್ಲ ಮಾಧ್ಯಮದವ್ರಿಗೂ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಇವತ್ತೇನು ಎಡ ಮತ್ತು ಬಲ ಅಂತ ಏನು ನರೇಶನ ಸೆಟ್ ಮಾಡ್ತಾ ಇದ್ದೀನಿ, ಯಾರು ಎಡಕ್ಕೆ ಕೊಡಿ ಅಂತ ಯಾರು ಕೇಳಿಲ್ಲ. ಮಾನ್ಯ ಮುನಿಯಪ್ಪನವರು ತಮ್ಮ ಇವ್ರಿಗೆ ಅಳಿಯನಿಗೆ ಕೊಡಿ ಅಂತ ಕೇಳಿದ್ದಾರೆ ಹೊರತು ಎಡಕ್ಕೆ ಕೊಡಿ ಅಂತ ಹೇಳಿಲ್ಲ. ಒಂದು ನಾನು ಹೇಳ್ತೀನಿ, ಅಲ್ಲ ಒಂದು ನಿಮಿಷ, ಪ್ಲೀಸ್. ಅಲ್ಲ, ಈಗ ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಗೆ? ಕೊಡಿ. ಓಕೆ, ಎರಡನೇದಾಗಿ ಇವರು ಎಡ ಬಲ ಅಥವಾ ಬೋವಿ ಸಮುದಾಯ, ಮೂರು ಸಮುದಾಯಗಳ ನಡುವೆ ನಡೀತಿರ್ತಕ್ಕಂಥ ಜಗಳ ಅಲ್ಲ ಇದು. ಸೊ ಇವರು ಇಬ್ಬರು ನಾಯಕರುಗಳು ಅವರವರ ಫಾಲೋವರ್ಸ್ಗೆ ಕೊಡಬೇಕು ಅನ್ನೋದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅವ್ರಿಗಿರ್ತಕ್ಕಂಥ ಹಕ್ಕು. ಈಗ ನಾನೊಬ್ಬ ನಾಯಕನಾಗಿ ನನ್ನ ಕಡೆ ಫಾಲೋವರ್ಗೆ ಕೊಡಬೇಕು ಅನ್ನೋದು ನನ್ನ ಪ್ರಜಾಸತ್ತಾತ್ಮಕ ಹಕ್ಕು. ನನ್ನ ಹಕ್ಕನ್ನು ಯಾರು ಕಲ್ಸ್ಕೊಳಕ್ಕಾಗಲ್ಲ. ಆದರೆ ಹೈಕಮಾಂಡ್ ಅಂತ ಏನಿದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾವ ಮಾನದಂಡ ಆಧಾರದ ಮೇಲೆ, ಗೆಲುವಿನ ಮಾನದಂಡದ ಆಧಾರದ ಮೇಲೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇಲ್ಲಿಯವರೆಗೂ ಆಗತ್ತೆ, ಸಹಜ. ಅದು ದಟ್ ಇಸ್ ಅ ಬ್ಯೂಟಿ ಆಫ್ ಡೆಮಾಕ್ರಸಿ. ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ನಲ್ಲಿ ಒಬ್ಬ ನಾಯಕ ನನ್ನ ಫಾಲೋವರ್ಗೆ ಕೊಡಬೇಕು ಅನ್ನೋದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಅದು ಪ್ರಜಾಪ್ರಭುತ್ವದ ಬ್ಯೂಟಿ ಅದು. ಸೊ ಈಗ ನಾಳೆ ಇನ್ನೊಬ್ರು ಕೇಳ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಅದು ಬ್ಯೂಟಿ. ಈಗ ಅವರೇ ಹೇಳ್ತಾರೆ ನಾವು ಒಪ್ಕೊಳ್ತೀವಿ ಅಂತ, ನಿನ್ನೆ ರಮೇಶ್ ಕುಮಾರ್ ಅವರೇ ಹೇಳ್ತಾರೆ ನಾವೆಲ್ಲ ತಪ್ಪೇನಿದೆ. ನೋಡಿ ನವಿತಾ ಅವರೇ, ನಾನು ನಿಮಗೆ ಎರಡು ಪ್ರಶ್ನೆನ ಕೇಳ್ತೇನೆ. ಮೊದಲನೇದಾಗಿ ಮುನಿಯಪ್ಪನವರು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅದೇ ರೀತಿ ರಮೇಶ್ ಕುಮಾರ್ ಬಣದವರು ಅಥವಾ ರಮೇಶ್ ಕುಮಾರ್ ಅವರು ಅವರ ತಂಡ ಕೇಳ್ತಾರೆ, ತಪ್ಪೇನಿದೆ? ಅವರ ಹಕ್ಕನ್ನ ಅಲ್ಲ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬ ನಾಯಕನಿಗೂ ಪ್ರತಿಯೊಂದು ತಂಡಕ್ಕೂ ಅವರದೇ ಆದಂತ ನಾನು ಒಬ್ಬ ಅಭ್ಯರ್ಥಿ ಆಗಬೇಕು ಅಂತ ಹೇಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಅವರು ಕೇಳಿದ್ದಾರೆ. ಆದ್ರೆ ಅದನ್ನ ಹೊರಗಡೆ ಬಂದು ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ. ಹೈಕಮಾಂಡ್ ಅನ್ನ ಯಾರು ಶಿಸ್ತನ್ನು ಉಲ್ಲಂಘನೆ ಮಾಡ್ತಾರೆ ಅವರು ಸರಿಯಾದ ಶಿಕ್ಷೆಯನ್ನು ಪಡೆಯೋದು ಖಂಡಿತ ಮಾಡೇ ಮಾಡ್ತೇವೆ. ಆದ್ರೆ ಒಂದು ನರೇಶನ್ ಅನ್ನ ಎಡ ಮತ್ತೆ ಬಲ ಅದರ ಮಧ್ಯದಲ್ಲಿ ಬೋವಿಯವ್ರಿಗೆ ಅನುಕೂಲ ಆಗ್ತದೆ ಅಂತ ಯಾರೋ ಅವರು ಕೆಲವು ಚಾನಲ್ ಅಲ್ಲಿ ಆಲ್ರೆಡಿ ಒಂದು ಚರ್ಚೆ ಶುರು ಮಾಡಿದ್ದಾರೆ. ಇದು ಶುದ್ಧ ಸುಳ್ಳು ಮತ್ತು ಇದು ತಪ್ಪು. ಜನರಲ್ಲಿ ಜನರ ನಡುವೆ ಡಿವೈಡ್ ಮಾಡುವಂತ ಒಂದು ಪರ್ಸೆಪ್ಷನ್ ಅನ್ನ, ಒಂದು ನರೇಶನ್ ಅನ್ನ ದಯವಿಟ್ಟು ಚೆಕ್ ಮಾಡೋದು ಬೇಡ. ಇಲ್ಲಿ ನಾಯಕರುಗಳು ಅವರವರು ಕೇಳೋದು ಸಹಜ, ಯಾವುದೇ ಪಕ್ಷದಲ್ಲಿ ಕೇಳ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ನಿಮ್ಮವರೇ ಮಾತಾಡಿದ್ದಾರೆ ಇಲ್ಲಿ, ಯಾಕೆ ಬಲಕ್ಕೆ ಯಾಕೆ ಕೊಡಲ್ಲ, ಎಡಕ್ಕೆ ಯಾಕೆ ಯಾವಾಗ್ಲೂ ಕೊಡಬೇಕು, ಅವ್ರಿಗೆ ಕೊಡಬೇಕು ಅನ್ನೋದನ್ನ ಅವರೇ ನಾವು ನರೇಶನ್ ಮಾಡ್ತಾ ಇಲ್ಲ, ನಾವು ನರೇಶನ್ ಮಾಡ್ತಾ ಇಲ್ಲ. ವಾಟ್ಸ್ ರಾಂಗ್? ತಪ್ಪೇನಿದೆ ಅದರಲ್ಲಿ? ಅದನ್ನೇ ನಾವು ಕೇಳ್ತಿರೋದು. ನಾವು ನರೇಶನ್ ಅಂತ ಹೇಳಿದ್ವಿ, ನಾವು ಮಾಡ್ತಾ ಇಲ್ಲ. ಅವರೇ ನಂಜೇಗೌಡ್ರೆ ಹೇಳ್ತಿದ್ದಾರೆ. ಕೆಲವರು ನೋಡಿ, ನರೇಶನ್ ಅಲ್ಲಿ ಎಡಬಲ ನಡುವೆ ಸಮರ ಅನ್ನೋ ಒಂದು ಮಾತುಗಳೇನು ಬರ್ತಾ ಇದೆ, ಅದರಲ್ಲಿ ನನ್ನ ಆಕ್ಷೇಪ ಇದೆ. ಅದು ತಪ್ಪಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಒಬ್ಬರು ನಾಯಕರು ಅಂತಂದ್ರೆ ಯಾಕೆ ಕನ್ಸಿಡರ್ ಮಾಡ್ತೀರಿ? ಮುನಿಯಪ್ಪನವರು ಒಂದು ಸಮುದಾಯಕ್ಕೆ ಸೇರಿರ್ಬಹುದು, ಅದನ್ನ ನೇರವಾಗಿ ಯಾಕೆ ಹೇಳಿದಿರಿ ನೀವು? ಅದನ್ನ ಎಳಿಬಾರ್ದು ಅಂತ ಹೇಳಿ ನನ್ನ ಮನವಿ. ಅದೇ ರೀತಿ ನಿಮ್ಮ ಚಾನಲ್ ಅಷ್ಟಲ್ಲ, ರಾಜ್ಯದ ಜನತೆಗೆ ಎರಡೂ ಏನು ತಂಡಗಳಿದ್ದಾವೆ, ಅವ್ರು ಕೇಳ ಸಹಜ. ನಾನಾದ್ರೂ ನನ್ನ ಬಗ್ಗೆ ನನ್ನ ಫಾಲೋವರ್ ನನ್ಗೆ ಕೊಡಬೇಕು ಅಂತ ಕೇಳ್ತೀನಿ ಅದು. ಸೊ ಆದ್ರೆ ಇದು ಕೇವಲ ಕೇಳೋದಷ್ಟಕ್ಕೆ ಆಗಿದೆಯಾ? ಇಲ್ಲಿ ಇದರ ಒಳಗಡೆ ಏನೇನಾಗಿದೆ, ಯಾವ ರೀತಿಯ ಲೆಕ್ಕಾಚಾರಗಳು ಆಗ್ತಾ ಇದೆ, ಹೈಕಮಾಂಡ್ ವರೆಗೂ ಏನೆಲ್ಲ ಆಗ್ತಾ ಇದೆ ಮಾತನಾಡ್ತೀನಿ ನಾನು. ಚುನಾವಣೆಗೆ ಹೋಗೋದು 100% ಸತ್ಯ. ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಅದು ತೆಗೆದುಕೊಳ್ತದೆ. ಯಾರನ್ನ ತಪ್ಪು ಮಾಡಿದ್ರೆ ಪಕ್ಷದ ವಿರುದ್ಧ ಪಕ್ಷಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಯಾರೇ ಮಾಡಿದ್ರು ಕೂಡ ಪಕ್ಷ ಯಾವುದನ್ನು ಶಿಸ್ತನ್ನ ಯಾವತ್ತು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ. ಅಷ್ಟು ಏನು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೇವೆ ನಾವು. ಇಲ್ಲಿ ಏನಾಗಿದೆ ಹಾಗಾದ್ರೆ, ಇಲ್ಲಿ ಏನಾಗಿದೆ ಈಗ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಈಗ ಎಡಗೈ ಬಲಗೈ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ, ಆದ್ರೆ ಶಾಸಕರುಗಳೇ ಅದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಶಾಸಕರುಗಳೇ ಅಲ್ಲಿ ಹೇಳ್ತಾ ಇರುವಂತದ್ದು ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ಓನ್ಲಿ 10 seconds ನೋಡಿ, ಯಾವುದೋ ಒಂದು ಚಾನಲ್ ನೋಡಿದೆ, ಯಾವುದು ಅಂತ ನೋಡಿ ನಾನು, ಎಡಗೈ ಬೇಡ ಬಲಗೈ ಬೇಡ, ಬೋವಿ ಕೊಡಿ, ಆ ರೀತಿಯಾದಂತ ಒಂದು ನರೇಶನ್ ಅನ್ನ ಸೆಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ದಯವಿಟ್ಟು ಇದು ಸಮುದಾಯಗಳ ನಡುವೆ ಡಿವೈಡ್ ಮಾಡುವಂತ ಕೆಲಸ ಯಾವುದೇ ಮಾಧ್ಯಮಗಳು ದಯವಿಟ್ಟು ಮಾಡಬೇಡಿ. ಸಮುದಾಯದ ಪ್ರೀತಿ ಯಾವ ರೀತಿಯಾಗಿದೆ ಕಾಣಿಸ್ತಾ ಇದೆ, ನೋಡೋಣ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.